ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ IC ಅಂದರೆ ಭಾರತ ಸಂವಿಧಾನದ ಒಂದು ಕಂಟಿನ್ಯೂಸ್ ಆಗಿಂಥ ಒಂದು ಸೀರೀಸನ್ನು ಮಾಡ್ತಾಯಿದ್ವಿ. ಅದರಲ್ಲಿ ನಾನು ಆಲ್ರೆಡಿ ಫಸ್ಟ್ ಪಾರ್ಟನ್ನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಭಾರತ ಸಂವಿಧಾನ ರಚನಾ ಇತಿಹಾಸದ ಬಗ್ಗೆ ಅಥವಾ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ IC ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಫಸ್ಟ್ ಚಾಪ್ಟರ್ಲಿ. ಇದರೊಳಗೆ ನಾನು ಫಸ್ಟ್ ಪಾರ್ಟನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಸೆಕೆಂಡ್ ವಿಡಿಯೋ. ಸೊ ನಿಮಗೆ ಫಸ್ಟ್ ಪಾರ್ಟದ್ದು ವಿಡಿಯೋದು ಏನಾದರೂ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡ್ಬೋದು. ಸೊ ವಿತೌಟ್ ಅ ಡಿಲೇ ಬರ್ರಿ ಇವತ್ತೇನು ಮಾಡ್ರು ಸೆಕೆಂಡ್ ಪಾರ್ಟನ್ನು ಸ್ಟಾರ್ಟ್ ಮಾಡೋಣ. ಸೊ ಸೆಕೆಂಡ್ ಪಾರ್ಟ್ ಒಳಗೆ ಆಲ್ರೆಡಿ ನಾನು ಫಸ್ಟ್ ಪಾರ್ಟ್ ಒಳಗೆ 25 ಹೈಲೈಟ್ಸನ್ನು ನಾನು ಏನು ಮಾಡ್ತೀನಿ, ಇದನ್ನು ಮಾಡಿದ್ದೀನಿ. ಇದು 26th ಅಂತೇಳಿ ಕನ್ಸಿಡರ್ ಆಗ್ತದೆ. ಸೊ ಇದರಲ್ಲಿ ಫಸ್ಟ್ ಅಂತೇಳಿ ಮಾಡಿದ್ದೀನಿ ನಾನು. ಏನಂದ್ರೆ 1919 ಮ್ಯಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಪ್ರಕಾರ ಸರ್ಕಾರ ಪದ್ಧತಿ ಜಾರಿಗೆ ಬರ್ತದೆ ಭಾರತದೊಳಗೆ. ಮತ್ತು ಸೈಮನ್ಸ್ ಆಯೋಗವು 1927 ಫೆಬ್ರವರಿ 3ರಂದು ಬಾಂಬೆಗೆ ಬಂದಿಳಿಯುತ್ತದೆ. ಲಾಲ್ ಲಜಪತ್ ರಾಯರ್ ಅವರು ಈ ಪ್ರತಿಭಟನೆಯಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಟ್ಯಾಂಡರ್ಡ್ಸ್ ಮಾಡಿಸಿದ ಲಾಠಿ ಪ್ರಹಾರದಿಂದ 1928 ನವೆಂಬರ್ 17ರಂದು ಏನಾಗ್ತಾರೆ, ನಿಧನರಾಗ್ತಾರೆ. ಇವರನ್ನು ಏನಂತೇಳಿ ಕರೀತಾರೆ, ಪಂಜಾಬ್ದ ಕೇಸರಿ, ಪಂಜಾಬ್ ಲಾಯನ್ ಅಂತೇಳಿ ಕರೀತಾರೆ. ಲಾಲ್ ಲಜಪತ್ ರಾಯರ್ ಅವರನ್ನು ಪಂಜಾಬ್ ಕೇಸರಿ ಎಂದು ಕರೆಯುತ್ತಿದ್ದರು. ಇವರು ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಸ್ಥಾಪಕರು. ವೆರಿ ಇಂಪಾರ್ಟೆಂಟ್ ಇದು. ಇವರು ಏನಪ್ಪಾ ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಿದೆಯಲ್ಲ ಅದರ ಸ್ಥಾಪಕರು ಇವರು. ಲಾಲ್ ಲಜಪತ್ ರಾಯರ್ ಅವರು ಸರ್ವೆಂಟ್ಸ್ ಆಫ್ ದಿ ಪೀಪಲ್ಸ್ ಸೊಸೈಟಿ ಅನ್ನೋ ಸಂಘಟನೆಯನ್ನು ಸ್ಥಾಪಿಸಿದರು. ಇದು ವೆರಿ ಇಂಪಾರ್ಟೆಂಟ್ ರೀ. ಯಾವ ಸಂಘಟನೆಯನ್ನು ಲಾಲ್ ಲಜಪತ್ ರಾಯ್ ಅವರು ಸ್ಥಾಪಿಸಿದರು ಅಂತೇಳಿ ಕೇಳ್ಬೋದು. ಅದೇನಂದ್ರೆ ಸರ್ವೆಂಟ್ಸ್ ಆಫ್ ದಿ ಪೀಪಲ್ಸ್ ಸೊಸೈಟಿ. ಮತ್ತು ಇನ್ನೊಂದೇನು, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ 1920 ಅಕ್ಟೋಬರ್ 31 ಮುಂಬೈಯಲ್ಲಿ ನಡೆದ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ಲಾಲ್ ಲಜಪತ್ ರಾಯ್ ಅವರು ವಹಿಸಿದರು. ಇದು ಇಂಪಾರ್ಟೆಂಟ್ ರೀ ಇವ್ರ ಪ್ರಕಾರ, ಇವರಿಗೆ ರಿಲೇಟೆಡ್. ಓಕೆ. ದೆನ್ 73 ಸೈಮನ್ ಆಯೋಗವು 1929 ಏಪ್ರಿಲ್ 14ರಂದು ಇಂಗ್ಲೆಂಡಿಗೆ ವಾಪಸ್ ಆಯಿತು. ಜಲಿಯನ್ ವಾಲಾಬಾಗ್ ದುರಂತವು ಏಪ್ರಿಲ್ 13, 1919ರಲ್ಲಿ ಪಂಜಾಬ್ನ ಅಮೃತ್ಸರದ ಬಳಿ ಜರುಗಿತು. ಏಪ್ರಿಲ್ 1, 1935ರಲ್ಲಿ ಭಾರತದ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು. ಯಾವಾಗ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು ಅಂತ ಕೇಳ್ಬೋದ್ರಿ. ಅದು ಏಪ್ರಿಲ್ 1, 1935 ರೀ. ಅದು ನಿಮಗೆ ನೆನಪಿರಲಿ. ಆಮೇಲೆ ನೆಕ್ಸ್ಟು ಹಿಲ್ಟನ್ ಯಂಗ್ ಕಮಿಷನ್ ನೀಡಿದ ವರದಿ ಆಧರಿಸಿ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು ರೀ. ಯಾವುದು? ಹಿಲ್ಟನ್ ಯಂಗ್ ಕಮಿಷನ್. ಇದನ್ನು ಕೇಳ್ಬೋದ್ರಿ, ಚಾನ್ಸ್ ಅದ. ಯಾವ ವರದಿ ಪ್ರಕಾರ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಭಾರತದಲ್ಲಿ ಅಂದ್ರೆ ಹಿಲ್ಟನ್ ಯಂಗ್ ಕಮಿಷನ್. ಅವ್ರೇನು ಮಾಡ್ತಾರೆ, ಭಾರತದಲ್ಲಿ ಒಂದು ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ವರದಿ ನೀಡ್ತಾರೆ. 1930, 1931, 1932 ಅಂದರೆ 1930ರಿಂದ 1932ರಲ್ಲಿ ಏನಾಗ್ತದೆ, ಲಂಡನ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತಾವ್ರಿ. 3 ದುಂಡು ಮೇಜಿನ ಸಮ್ಮೇಳನಗಳನ್ನ ಭಾಗವಹಿಸಿದವರು ಡಾಕ್ಟರ್ BR ಅಂಬೇಡ್ಕರ್. ಇದು ಭಾಳ ಇಂಪಾರ್ಟೆಂಟ್ ರೀ. ಈ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಯಾರು ಭಾಗವಹಿಸ್ತಾರೆ ಅಂತೇಳಿ ಕೇಳ್ಬೋದು. ಅದು ಡಾಕ್ಟರ್ BR ಅಂಬೇಡ್ಕರ್. ಮೊದಲ ದುಂಡು ಮೇಜಿನ ಸಮ್ಮೇಳನವನ್ನು ಉದ್ಘಾಟಿಸಿದವರು ಬ್ರಿಟನ್ ದೊರೆ ಜಾರ್ಜ್ 5ನೇ ಜಾರ್ಜ್ ಏನು ಮಾಡ್ತಾನೆ, ಉದ್ಘಾಟನೆ ಮಾಡ್ತಾರೆ. ಮೊದಲ ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಬ್ರಿಟನ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್. ಇದು ಏನ್ರಿ, ಅಧ್ಯಕ್ಷತೆ, ಅದು ಉದ್ಘಾಟಕರು. ಓಕೆ. 1931 ಮಾರ್ಚ್ 5ರಂದು ಗಾಂಧಿ ಇರ್ವಿನ್ ನಡುವೆ ಒಪ್ಪಂದ ನಡೀತದೆ. ನಿಮಗೆಲ್ಲ ಗೊತ್ತದ, ಗಾಂಧೀಜಿಯವರು ಮೊದಲನೇ ದುಂಡು ಮೇಜಿನ ಅಧಿವೇಶನದಲ್ಲಿ ಭಾಗವಹಿಸಿರಲ್ಲ. ಹಾಗಾಗಿ 2ನೇ ದುಂಡು ಮೇಜಿನ ಸಮ್ಮೇಳನವನ್ನು ಅವನು ಭಾಗವಹಿಸಬೇಕಂತೇಳಿ 1931 ಮಾರ್ಚ್ 5ರಂದು ಗಾಂಧಿ ಮತ್ತು ಇರ್ವಿನ್ ಅವಾಗ ಏನಾಗಿರ್ತದೆ, ನಮ್ಮ ವಾಯ್ಸ್ರಾಯ್ ಆಗಿರ್ತಾರೆ. ಹಾಗಾಗಿ ಅವರಿಬ್ಬರ ನಡುವೆ ಏನಾಗ್ತದೆ, ಒಪ್ಪಂದ ನಡೀತದೆ. ನೆಕ್ಸ್ಟ್ ಜೂನ್ 3, 1947ರಂದು ಭಾರತದ ವಾಯ್ಸ್ರಾಯ್ ಮೌಂಟ್ ಬ್ಯಾಟನ್ ರವರು ವಿಭಜನೆ ಸೂತ್ರವನ್ನು ಏನು ಮಾಡ್ತಾರೆ, ಮುಂದಿಡ್ತಾರೆ. ಈ ಸೂತ್ರವನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಜೂನ್ ಸೂತ್ರ ಎನ್ನುತ್ತಾರೆ. ಲಾರ್ಡ್ ವಾಯ್ಸ್ರಾಯ್ ಮೌಂಟ್ ಬ್ಯಾಟನ್ ರವರು ಭಾರತದ ಕೊನೆಯ ವಾಯ್ಸ್ರಾಯ್ ಹಾಗೂ ಮೊದಲ ಗವರ್ನರ್ ಜನರಲ್ ರೀ. ಅವರು ಕೊನೆಯ ವಾಯ್ಸ್ರಾಯ್ ಮತ್ತು ಮೊದಲ ಗವರ್ನರ್ ಜನರಲ್ ಇವರ ಪೂರ್ಣ ಹೆಸರು ಲೂಯಿಸ್ ಫ್ರಾನ್ಸಿಸ್ ವಿಕ್ಟರ್ ನಿಕೋಲಸ್ ಮೌಂಟ್ ಬ್ಯಾಟನ್. ಭಾಳ ದೊಡ್ಡ ಹೆಸರದ, ನೀವು ನೆನಪಿಟ್ಕೋಬೋದು. ಅವ್ರು ಏನು ಮಾಡ್ತಾರೆ ಅಂದ್ರೆ 1951ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯನ್ನು ಘೋಷಿಸಲಾಗ್ತದೆ ರೀ. ಇದರಲ್ಲ ಯಾವಾಗ ರೀ, 1951ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯನ್ನು ಏನು ಮಾಡ್ತಾರೆ, ಘೋಷಿಸಲಾಗ್ತದೆ. 1951, ಇದು ನೆನಪಿಟ್ಕೋಬೇಕ್ರಿ ನೀವು. 1951ರಲ್ಲಿ ಸಾರ್ವತ್ರಿಕ ಚುನಾವಣೆ. 1952ರಲ್ಲಿ ಚುನಾವಣೆಯನ್ನು ನಡೆಸಲಾಯಿತು. ಅವಾಗ ಘೋಷಣೆ ಮಾಡಲಾಯ್ತು ರೀ. 1952ರಲ್ಲಿ ಚುನಾವಣೆ ನಡೆಯಿತು ರೀ. ಸಂವಿಧಾನ ರಚನಾ ಸಭೆಗೆ
ಮೊಟ್ಟ ಮೊದಲ ಬಾರಿಗೆ 1934ರಲ್ಲಿ ಒತ್ತಾಯಿಸಿದವರು ಸಮಾಜವಾದಿ ಪಾರ್ಟಿಯ ಎಂ.ಎನ್. ರಾಯ್ ಅವರು ಮೆಕ್ಸಿಕೋ ಮತ್ತು ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟಿದವರು. ಇದನ್ನು ಕೇಳಬಹುದು, ಯಾರು ಮೆಕ್ಸಿಕೋ ಮತ್ತು ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟಿದವರು ಯಾರು ಅಂತೇಳಿ. ಅದು ಏನಂದ್ರೆ ಎಂ.ಎನ್. ರಾಯ್. ಎರಡನೇ ಮಹಾಯುದ್ಧದ ಬಳಿಕ ಸಂವಿಧಾನ ರಚನಾ ಸಭೆ ರಚಿಸಲು ಅವಕಾಶ ಕಲ್ಪಿಸಲು ಆಗಸ್ಟ್ 8, 1940ರಂದು ಬ್ರಿಟನ್ ಒಪ್ಪಿಕೊಂಡಿತ್ತು. ಇದನ್ನು ಆಗಸ್ಟ್ ಕೊಡುಗೆ ಎಂದು ಕರೀತಾರೆ. ಆಮೇಲೆ ನೆಕ್ಸ್ಟ್, ಸಂವಿಧಾನ ರಚನಾ ಸಭೆ ಈಡೇರಿಸಲು ಮಾರ್ಚ್ 22, 1942ರಲ್ಲಿ ಕ್ರಿಪ್ಸ್ ಆಯೋಗವನ್ನು ಬ್ರಿಟನ್ ಭಾರತಕ್ಕೆ ಕಳಿಸಲಾಗ್ತದೆ. ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ರವರು ಕ್ರಿಪ್ಸ್ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದರು. ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ರವರು ಬ್ರಿಟನ್ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ರವರ ಸಂಪುಟದ ಸದಸ್ಯರು. ಇವರು ಕ್ರಿಪ್ಸ್ ಆಯೋಗದ ಸಲಹೆಗಳನ್ನು ಮುಸ್ಲಿಂ ಲೀಗ್ ಏನು ಮಾಡ್ತದೆ, ತಿರಸ್ಕರಿಸುತ್ತದೆ. ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನು ಸ್ಥಾಪಿಸಿ 2 ಸಂವಿಧಾನ ರಚನಾ ಸಭೆಯನ್ನು ರಚಿಸಬೇಕೆಂದು ಒತ್ತಾಯಿಸಲಾಗುತ್ತದೆ. 2, ಈ ಭಾರತಕ್ಕೊಂದು ಮತ್ತು ಅವರಿಗೊಂದು ಅಂತೇಳಿ. ಸಂವಿಧಾನ ರಚನಾ ಸಭೆಯ ಬೇಡಿಕೆ ಈಡೇರಿಸಲು 1946 ಮಾರ್ಚ್ 23ರಂದು ಆಟ್ಲಿ, ಅವಾಗ ಪ್ರಧಾನಮಂತ್ರಿ ಆಗಿರ್ತಾರೆ, ಅಧ್ಯಕ್ಷತೆಯಲ್ಲಿ ಲಾರ್ಡ್ ಪೆಥಿಕ್, ಲಾರೆನ್ಸ್ ಸ್ಟಾಫೋರ್ಡ್ ಕ್ರಿಪ್ಸ್ ಮತ್ತು ಎ.ವಿ. ಅಲೆಕ್ಸಾಂಡರ್ ಒಳಗೊಂಡ ಕ್ಯಾಬಿನೆಟ್ ಆಯೋಗವು ಭಾರತಕ್ಕೆ ಕಳಿಸಲಾಯಿತು. ಆಮೇಲೆ ನೆಕ್ಸ್ಟ್ 27ನೇದು, ಕ್ಯಾಬಿನೆಟ್ ಆಯೋಗವು 1946ರಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತದೆ. ಅದೇನು ಮಾಡ್ತದೆ ಅಂದ್ರೆ ಸಂವಿಧಾನ ರಚನಾ ಸಭೆಗೆ ಒಟ್ಟು ಸದಸ್ಯರ ಸಂಖ್ಯೆಯನ್ನು 389ಕ್ಕೆ ಏನು ಮಾಡ್ತದೆ, ನಿಗದಿಪಡಿಸ್ತದೆ. ಆ 389 ಸದಸ್ಯರಲ್ಲಿ 296 ಸ್ಥಾನಗಳನ್ನು ಬ್ರಿಟಿಷ್ ಇಂಡಿಯಾ ಹಾಗೂ 93 ಸ್ಥಾನಗಳನ್ನು ದೇಶೀಯ ರಾಜರುಗಳಿಗೆ ಅವಕಾಶವನ್ನು ಕಲ್ಪಿಸಲಾಗ್ತದೆ. ಅದು ಏನು ಬ್ರಿಟಿಷ್ ಇಂಡಿಯಾ ಏನು ಸ್ಥಾನಗಳಿದೆಯಲ್ಲ, 296 ಸ್ಥಾನಗಳಲ್ಲಿ 292 ಸ್ಥಾನಗಳು ಬ್ರಿಟನ್ ಸಂಸ್ಥಾನಗಳು, 292 ಸ್ಥಾನಗಳನ್ನು 11 ಸ್ಥಾನಗಳನ್ನು 299 ಸ್ಥಾನಗಳನ್ನು ಗವರ್ನರ್ ಪ್ರಾಂತ್ಯಗಳಿಂದ ಮತ್ತು ಉಳಿದ 11 ಏನು ಉಳಿತಾವಲ್ಲ, ಈ 11 ಏನು ಮಾಡ್ತದೆ ಅಂದ್ರೆ ಉಳಿದ 11 ಏನು ಮಾಡ್ತದೆ ಗಳಿಂದಲೂ ಗವರ್ನರ್ ಪ್ರಾಂತ್ಯಗಳನ್ನು ಮತ್ತೆ 11 ಏನು ಮಾಡ್ತದೆ, 11 ಮತ್ತು ಅದೇ ಇದನ್ನು ಏನು ಮಾಡ್ತದೆ ಅಂದ್ರೆ ಏನಂದ್ರೆ 292 ಸ್ಥಾನಗಳನ್ನು 11 ಗವರ್ನರ್ ಪ್ರಾಂತ್ಯಗಳು ಇರ್ತಾರೆ. ಅವಾಗ 11 ಗವರ್ನರ್ ಪ್ರಾಂತ್ಯಗಳು ಮತ್ತೆ ಉಳಿದ 4 ಉಳಿದಿರ್ತಾವಲ್ಲ, ಅದನ್ನ ಏನು ಮಾಡ್ಬೇಕಂದ್ರೆ 4 ಸ್ಥಾನಗಳನ್ನು 4 ಚೀಫ್ ಕಮಿಷನರ್ಗಳ ಪ್ರಾಂತ್ಯಗಳನ್ನು ತಲಾ ಒಂದೊಂದರಂತೆ ಆಯ್ಕೆ ಮಾಡಬೇಕೆಂದು ನಿಗದಿಪಡಿಸಲಾಯಿತು. 29ನೇ ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯದಿಂದ ಪ್ರತಿನಿಧಿಸಿದ ಪ್ರಮುಖರು ಆಂಗ್ಲೋ ಇಂಡಿಯನ್ ಫ್ರಾಂಕ್ ಆಂಥೋನಿ, ಕಮ್ಯುನಿಸ್ಟ್ ಸೋಮನಾಥ್ ಲಹರಿ, ಪರಿಶಿಷ್ಟ ಜಾತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಮೊದಲ ಸಂವಿಧಾನ ರಚನಾ ಸಭೆ 1946 ಡಿಸೆಂಬರ್ 9 ಸೋಮವಾರ ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ನಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರ್ ಅವರು ಹಂಗಾಮಿ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಭೆ ಪ್ರಥಮ ಬಾರಿಗೆ ಏನಾಗ್ತದೆ, ಸೇರ್ತದೆ. ಮತ್ತು ಸಂವಿಧಾನ ರಚನಾ ಸಭೆಯ 2ನೇ ಸಭೆಯು ಡಿಸೆಂಬರ್ 11, ಅದು 9/11 1946ರಲ್ಲಿ ಸೇರಿತ್ತು. ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿ ಸೇರಿದ 2ನೇ ಸಭೆಯಲ್ಲಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷನಾಗಿ ಡಾಕ್ಟರ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷನಾಗಿ ಮತ್ತು ಉಪಾಧ್ಯಕ್ಷನಾಗಿ ಡಾಕ್ಟರ್ ಎಚ್.ಸಿ. ಮುಖರ್ಜಿ ಅವರನ್ನು, ಸಲಹೆಗಾರನಾಗಿ ಬಿ.ಎನ್. ರಾಯ್ ಅವರನ್ನು ಆಯ್ಕೆ ಮಾಡಲಾಗ್ತದೆ. 1947 ಆಗಸ್ಟ್ 14ರಂದು ಸಂವಿಧಾನದ ವಿವಿಧ ಸಮಿತಿಗಳನ್ನು ರಚನೆಗೆ ರಚಿಸಲಾಯಿತು. ವಿವಿಧ ಸಮಿತಿಗಳು ಅದರಲ್ಲಿ ಪ್ರಮುಖವಾಗಿ ಎಷ್ಟಿರ್ತವೆ ಅಂದರೆ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 22 ಸಮಿತಿಗಳನ್ನು ರಚಿಸಲಾಯಿತು. ಅವುಗಳಲ್ಲಿ 10 ಪ್ರಮುಖ ಸಮಿತಿಗಳು, 12 ಉಪಸಮಿತಿಗಳು. 1947 ಆಗಸ್ಟ್ 29ರಂದು ಭಾರತದ ಸಂವಿಧಾನ ರಚಿಸಲು ಕರಡು ಸಮಿತಿಯನ್ನು ರಚಿಸಲಾಯಿತು. ಈ ಕರಡು ಸಮಿತಿಯ ಅಧ್ಯಕ್ಷರು ಯಾರು, ಅದು ಯಾವ ರೀತಿಯಾಗಿ ಕೆಲಸ ಮಾಡಿತ್ತು ಅನ್ನೋದನ್ನು ನಾವೇನು ಮಾಡೋಣ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಪ್ಲೀಸ್ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.